ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಈ ವ್ಲಾಗ್ ಅಲ್ಲಿ ನಾವು ನಮ್ಮ ಫ್ಯಾಮಿಲಿ ಜೊತೆ ಹಾಂಗ್ಕಾಂಗ್ ಟ್ರಿಪ್ ಹೋಗ್ತಿದೀವಿ. ಸೊ ಚೆನ್ನಾಗಿರುತ್ತೆ, ಸ್ಪೆಷಲ್ ವಿಡಿಯೋ, ಎಂಜಾಯ್ ಮಾಡಿ. ಫಸ್ಟ್ ಇವತ್ತು ಪ್ಲಾನ್ಸ್ ಹೇಳ್ಬಿಡ್ತೀನಿ. ನಮಗೆ ಈಗ ಆಲ್ಮೋಸ್ಟ್ ಟೈಮ್ 12 o'clock. ನಮಗೆ ಫ್ಲೈಟ್ ಇರೋದು ಅಟ್ ಮಿಡ್ ನೈಟ್ 1 o'clock. ನಾವು ಯಾಕೆ ಇಷ್ಟು ಬೇಗ ಹೊಡ್ತಾ ಇದೀವಿ ಅಂತಂದ್ರೆ ಫಸ್ಟ್ ನಾವು ನಮ್ಮ ಹಳ್ಳಿಗೆ ಹೋಗ್ಬೇಕು. ಹಳ್ಳಿಲಿ ನನ್ನ ಪೂಜೆ ಇದೆ, ಪೂಜೆ ಅಟೆಂಡ್ ಮಾಡ್ಬಿಟ್ಟು ಊಟ ಮಾಡ್ಕೊಂಡು ನೆಕ್ಸ್ಟ್ ಬೆಂಗಳೂರಲ್ಲಿ ರಿಲೇಟಿವ್ಸ್ ಮನೆಗೆ ಹೋಗ್ಬಿಟ್ಟು ಆಮೇಲೆ ನಮ್ಮ ಟ್ರಿಪ್ನ ಹೋಗ್ಬೇಕು ಗೈಸ್. ಸೊ ನೆಕ್ಸ್ಟ್ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಏರ್ಪೋರ್ಟ್ ಅಲ್ಲಿ ಸಿಗ್ತೀನಿ. ಏರ್ಪೋರ್ಟ್ ಅಲ್ಲಿ ಸಿಗೋಣ. ಈಗ ನಾವು ಏರ್ಪೋರ್ಟ್ ರೀಚ್ ಆಗಿದೀವಿ. ಶಾರ್ಟ್ಸ್ ನೋಡಿದೀರಾ ರೀಚ್ ಆಗಿರೋದು. ಸೊ ಬನ್ನಿ ಗೈಸ್, ಫಸ್ಟ್ ಈಗ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ಸೊ ಗೈಸ್ ಈಗ ನಮ್ದು ಬ್ಯಾಗೇಜ್ ಚೆಕ್ ಇನ್ ಆಯ್ತು. ಸೊ ನನ್ನ ಬ್ಯಾಗ್ಸ್ ಎಲ್ಲ ಅಲ್ಲಿಗೆ ಹಾಕಿ ನೆಕ್ಸ್ಟ್ ನಾವು ಇಂಟರ್ನ್ಯಾಷನಲ್ ಡಿಪಾರ್ಚರ್ಸ್ಗೆ ಎಂಟರ್ ಆಗ್ತಿದೀವಿ. ಸೊ ನೆಕ್ಸ್ಟ್ ನಾವು ಇಂಟರ್ನ್ಯಾಷನಲ್ ಲಾಂಚ್ಗೆ ಹೋಗ್ಬೇಕು. ಊಟ ಆಗಿಲ್ಲ ಗೈಸ್, ತುಂಬಾ ಆಗ್ತದೆ. ಆಲ್ಮೋಸ್ಟ್ 10 o'clock ಆಗೋಯ್ತು. ಊಟಿರಲ್ಲ ಹಾಸನ್ ಬಿಟ್ಟು 12 o'clock, ಬಟ್ ಆದ್ರೆ ಈಗ ಆಲ್ಮೋಸ್ಟ್ 10 o'clock ಆಗಿದೆ. ಸೊ ಚೆನ್ನಾಗಿರುತ್ತೆ ಗೈಸ್, ಹೋಗೋಣ. ಸೊ ನಮ್ದೀಗ ಫ್ಲೈಟ್ ಇರೋದು ರಾತ್ರಿ 1 o'clockಗೆ, ಬಟ್ ನಮಗೆ ಬ್ಯಾಂಕಾಕ್ ಅಲ್ಲಿ ಲೇ ಓವರ್ ಬೇರೆ ಇದೆ. ಸೊ ಅದು ಮ್ಯಾಟ್ ಮಾಡುತ್ತೆ. ನಾವು 1.5 hour ಲೇ ಓವರ್ ಬೇರೆ ಇದೆ. ಸೊ ಅಲ್ಲಾದ್ಮೇಲೆ ಅಲ್ಲಿಂದ ಡೈರೆಕ್ಟ್ ಫ್ಲೈಟ್ ಹಾಂಗ್ಕಾಂಗ್. ಸೊ ಬನ್ನಿ ಗೈಸ್, ಹೋಗೋಣ. ಸೊ ಗೈಸ್ ಈಗ ಇಮಿಗ್ರೇಷನ್ ಆಯ್ತು, ಸೆಕ್ಯೂರಿಟಿ ಚೆಕ್ ಆಯ್ತು. ಸೊ ಈಗ ಇಂಟರ್ನ್ಯಾಷನಲ್ ಲಾಂಚ್ ಹೋಗ್ಬೇಕು. ಫೋಟೋ ಶೂಟಿಂಗ್ ಮಾಡ್ತಾರೆ, ಮಾಡ್ಲಿ ಅಂತ ಕಾಯ್ತಾರೆ. ಸೊ ಗೈಸ್ ಇಲ್ಲಿ ಶಾಪಿಂಗ್ ಮಾಡ್ತಾರೆ ಅಂತಂದಿದ್ದಾರೆ. ಸೊ ಮಾಡ್ಲಿ ಅಂತ ಕಾಯ್ತಾ ಇದೀವಿ. ನಾವು ಹಿಂಗೆ ಸುಮ್ಮನೆ ರೌಂಡ್ ಹೊಡಿತಿದೀವಿ. ಸಕ್ಕತ್ತಾಗಿದೆ ಆಕ್ಚುಲಿ. ಇಂಟರ್ನ್ಯಾಷನಲ್ ಡಿಪಾರ್ಚರ್ಸ್ ಇಸ್ ವೆರಿ ಗುಡ್. ಸೊ ಈಗ ಬೆಂಗಳೂರು ಡ್ಯೂಟಿ ಫ್ರೀಗೆ ಎಂಟರ್ ಆಗ್ತಾ ಇದೀವಿ. ಸೊ ನೋಡಿ ದರ್ಶನ ಮಾಡ್ತಾ ಇದೀವಿ. ಗೈಸ್ ಇದೆ ಇಂಟರ್ನ್ಯಾಷನಲ್ ಲಾಂಚ್. ಕ್ಯೂ ನೋಡಿ ಗೈಸ್, ಸಿಕ್ಕಾಪಟ್ಟೆ ಕ್ಯೂ ಇದೆ. ವೆಯ್ಟ್ ಮಾಡ್ತಾ ಇದೀವಿ. ಕ್ಯೂ ಕಮ್ಮಿ ಆದ್ಮೇಲೆ ಒಳಗೆ ಹೋಗಿ ಊಟ ಮಾಡ. ಗೈಸ್ ಇಲ್ಲಿ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದ್ರೆ ನಾವು ಎಲ್ಲರೂ ಲಾಂಚ್ ಕಾರ್ಡ್ಸ್ ತಂದಿದ್ವಿ, ಬಟ್ ಏನಾಯ್ತು ಒಂದು ಸ್ವಲ್ಪ ಜನ ವರ್ಕ್ ಆಗ್ಲಿಲ್ಲ. ಸೊ ನಾವೇನ್ ಮಾಡಿದ್ವಿ, ನಮ್ಮ ಫ್ಯಾಮಿಲಿ ಮೆಂಬರ್ ಸ್ವಲ್ಪ ಜನನ ಲೈಕ್ ಚಿಕ್ಕವ್ರನ್ನ ಅದ್ರಲ್ಲಿ ಜೊತೆ ಒಂದು 2 adultsನ ಕಳ್ಸಿದ್ವಿ, ಹೋಗಿ ತಿನ್ಕೊ ಬನ್ನಿ ಅಂತ. ನಾವ್ ಇಲ್ಲೇ ಔಟ್ ಸೈಡ್ ಅಲ್ಲಿ ರೌಂಡ್ಸ್ ಮಾಡ್ತಾ ಇದೀವಿ, ಎಲ್ಲಿ ಯಾರೋ ಹೋಟೆಲ್ ಹುಡ್ಕೋಣ ಅಂತ. ಯಾವ್ದು ಹೋಟೆಲ್ ಸಿಗ್ತಾ ಇಲ್ಲ ಒಳ್ಳೇದು, ತಿನ್ನೋಣ ಅಲ್ಲಿ, ನೋಡೋಣ ಏನಾಗುತ್ತೆ. ಸೊ ಗೈಸ್ ಇಲ್ಲೊಂದ್ ಕಡೆ ಸಿಕ್ಕಿದೆ, ನೋಡೋಣ. ಬರೀ ಬಿರಿಯಾನಿ, ಲೈಕ್ ದಟ್ ರೈಸ್ ಐಟಮ್ಸ್ ಮತ್ತೆ. ಸೊ ಗೈಸ್ ಈಗ ನಮ್ದು ಊಟ ಆಯ್ತು, ಚೆನ್ನಾಯ್ತು ಊಟ. ಸೊ ಈಗ ನಮ್ಮ ಫ್ಯಾಮಿಲಿ ಸ್ವಲ್ಪ ಜನ ಇನ್ನೂ ಬಂದಿಲ್ಲ ಲಾಂಚಿಂದ. ನಾವೀಗ ನಮ್ಗೆ ಬೇಗ ಆಗೋಯ್ತು ಊಟ. ನಾವು ಇನ್ನೂ ಒಂದು ಸ್ವಲ್ಪ ಹೊತ್ತು ಹೆಂಗಾರು ಮಾಡಿ ಟೈಮ್ ಪಾಸ್ ಮಾಡಬೇಕು. ಏರ್ಪೋರ್ಟ್ ಚೆನ್ನಾಗಿದೆ ಗೈಸ್, ಸೂಪರ್ ಆಗಿದೆ, ಕ್ರೇಜಿ ನೋಡಿ. ಏರ್ಪೋರ್ಟ್ ಸಕ್ಕತ್ತಾಗಿದೆ. ಸೊ ಇನ್ನೊಂದು 1 hour ಇದೆ ನಮ್ಮ ಫ್ಲೈಟ್ಗೆ. ಹೆಂಗಾರು ಮಾಡಿ ಟೈಮ್ ಪಾಸ್ ಮಾಡಿ ಫ್ಲೈಟ್ ಹತ್ತಿ 5:30 ಇಂಡಿಯನ್ ಟೈಮ್ಗೆ ನಾವು ಬ್ಯಾಂಕಾಕ್ ಹೋಗ್ತೀವಿ. ಸೊ ಬ್ಯಾಂಕಾಕಿಗೆ ಇಂಡಿಯನ್ ಟೈಮ್ 5:30 ಹೋದ್ರೆ ಅಲ್ಲಿ 2 hours ಮುಂದಿರೋದ್ರಿಂದ 7:30 ಬ್ಯಾಂಕಾಕ್ ಟೈಮಿಂಗ್ಸ್. ಸೊ ನಿಮಗೆ ಜೆಟ್ ಲ್ಯಾಗ್ ಆಲ್ಮೋಸ್ಟ್ 2 hours ಇರುತ್ತೆ, ಅಷ್ಟೇನು ಡಿಫ್ರೆನ್ಸ್ ಆಗಲ್ಲ.
ಸೊ ನೋಡೋಣ ಗೈಸ್, ಸಿಗೋಣ. ಎಕ್ಸೈಟಿಂಗ್ ಗೈಸ್, ಯಾಕೆಂದ್ರೆ ತಾಯಿ ಏರ್ವೇಸ್ ಅಲ್ವಾ. ಸೊ ಇಟ್ಸ್ ಇಂಟ್ರೆಸ್ಟಿಂಗ್. ತಾಯಿ ಏರ್ವೇಸ್ ಅಲ್ಲಿ ಹೆಂಗೆ ಅಂದ್ರೆ ಫುಲ್ ಡಿಸ್ಪ್ಲೇ ಇದೆ, ಹೆಡ್ಫೋನ್ಸ್ ವಿತ್ ಬ್ಲಾಂಕೆಟ್ಸ್, ಪಿಲೋಸ್ ಎಲ್ಲ ಕೊಡ್ತಾರೆ. ಸೊ ಇಟ್ಸ್ ವೆರಿ ಗುಡ್, ಎಕ್ಸೈಟಿಂಗ್, ನೈಸ್. ಸೊ ನೋಡೋಣ. ಸೊ ಗೈಸ್, ಈಗ ನಾವು D1 ಗೇಟ್ ನ ಬೋರ್ಡ್ ಮಾಡಕ್ ಹೋಗ್ತಾ ಇದೀವಿ. ಕ್ರೇಜಿ ಗೈಸ್, ಕ್ರೇಜಿ. ಬೋರ್ಡ್ ಮಾಡಕ್ ಹೋಗ್ತಾ ಇದೀವಿ. ಕ್ಲಾಸ್ ನೆಕ್ಸ್ಟ್ ಲೆವೆಲ್ ಟರ್ಮಿನೇಟು. ನಮ್ದು D1 ವೇಟಿಂಗ್ ಇದೆ ಆಲ್ರೆಡಿ. ಬೋರ್ಡ್ ಮಾಡಿ ಫ್ಲೈಟ್ ಹತ್ತಿ ಬ್ಯಾಂಕಾಕ್ ಅಲ್ಲಿ ಲ್ಯಾಂಡ್ ಆಗಿ ನಾನು ಕೋಇನ್ಸಿಡೆಂಟ್ಲಿ ಥೈಲ್ಯಾಂಡ್ ಶರ್ಟ್ ಹಾಕಿದ್ವಿ. ಆಕ್ಚುಲಿ ಫೀಲಿಂಗ್ ಗುಡ್. ವೇಟಿಂಗ್ ನೋಡಿ ಗೈಸ್, ಸಿಕ್ಕಾಪಟ್ಟೆ ವೇಟಿಂಗ್ ಇದೆ ಆಕ್ಚುಲಿ. ಗೈಸ್ ನೋಡಿ, ಇಲ್ಲಿ ಕೇತೆ ಪೆಸಿಫಿಕ್ ಪ್ಲೇನ್ ಇದೆ. ವೆರಿ ಗುಡ್. ಜಸ್ಟ್ ದೊಡ್ಡದಾಗಿದೆ ಗೊತ್ತಾ, ನಿಮ್ಮ ವಿಡಿಯೋ ನಂಗೆ ಕಾಣಿಸೋದು ಅನ್ಸುತ್ತೆ, ಬಟ್ ಇಟ್ಸ್ ವೆರಿ ಬಿಗ್. ಎಸ್. ಸೊ ಗೈಸ್, ಈಗ ಫ್ಲೈಟ್ ನ ಬೋರ್ಡ್ ಆಗಿದ್ದೀವಿ. ಸೊ ವಿಲ್ ಮೀಟ್ ಇನ್ ಬ್ಯಾಂಕಾಕ್. ಸೊ ಗೈಸ್, ಈಗ ನಾವು ಬ್ಯಾಂಕಾಕ್ ಅಲ್ಲಿ ಲ್ಯಾಂಡ್ ಆಗಿದೀವಿ. ಸೊ ಟೈಮ್ ಈಗ ಆಲ್ಮೋಸ್ಟ್ 7 o'clock ಅರ್ಲಿ ಮಾರ್ನಿಂಗ್ ಬ್ಯಾಂಕಾಕ್ ಟೈಮಿಂಗ್ಸ್. ನಮ್ ಇಂಡಿಯನ್ ಟೈಮಿಂಗ್ಸ್ ಆದ್ರೆ ಆಲ್ಮೋಸ್ಟ್ 6 o'clock ಅಥವಾ 5:30 ಇರುತ್ತೆ. ಸೊ ಇಲ್ಲಿಂದ ಇನ್ 1 hour ಬ್ರೇಕ್ ಇದೆ. ಆಮೇಲೆ ಮತ್ತೆ ಥಾಯ್ ಏರ್ವೇಸ್ ಇಂದಾನೆ ವಿ ಶುಡ್ ಗೋ ಟು ಹಾಂಗ್ಕಾಂಗ್. ಸೊ ಲೆಟ್ಸ್ ಗೋ. ಸೊ ಗೈಸ್, ಈಗ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಾಯ್ತು. ಸೊ ಈಗ ನಾವು ಹೋಟೆಲ್ಗೆ ಹೋಗ್ಬೇಕು, ಚೆಕ್ ಇನ್ ಆಗಬೇಕು. ಸೊ ಏರ್ಪೋರ್ಟ್ ವ್ಲಾಗು ಇಲ್ಲಿಗೆ ಕಂಪ್ಲೀಟ್. ಸೊ ಇಮಿಗ್ರೇಷನ್ ಆಯಿತು. ಇಮಿಗ್ರೇಷನ್ ಒಂದು ಸ್ವಲ್ಪ ಕ್ವಶನ್ಸ್ ಕೇಳಿದ್ರು. ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ ಆಫೀಸರ್ಸ್, ಅದು ಆಲ್ಮೋಸ್ಟ್ ಇರಲೇಬೇಕದು. ಸೊ ಗೈಸ್, ನೋಡೋಣ. ನೆಕ್ಸ್ಟ್ ವ್ಲಾಗು ಸಿಟಿ ಟೂರ್ಗೆ ಹೋಗೋಣ. ಅದನ್ನ ನಾನು ನೆಕ್ಸ್ಟ್ ಬೇರೆ ಪಾರ್ಟ್ ಅಂದ್ಬಿಡ್ತೀನಿ. ಸೊ ಏರ್ಪೋರ್ಟ್ ವ್ಲಾಗನ್ನು ಇಲ್ಲಿಗೆ ಫಿನಿಶ್ ಮಾಡ್ತೇನೆ.